ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೆ ತಿರುಗಿ ಬಿದ್ದಿದ್ದಾರೆ. ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಮಾಡಿದ ಕಾಮಗಾರಿಗೆ ಪೂರ್ಣ ಅನುದಾನ ಘೋಷಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಾಡಿದ ಕಾಮಗಾರಿಗೆ ಪೂರ್ಣ ಅನುದಾನ ಇಲ್ಲದೆ ಗುತ್ತಿಗೆದಾರರ ಬದುಕು ಬೀದಿಗೆ ಬಿದ್ದಿದೆ. ಕಳೆದ 1.5 ವರ್ಷದಿಂದ ಬಾಕಿ ಬಿಲ್ ಪಾವತಿ ಮಾಡಿಲ್ಲ. 25ರಂದು ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿಯಾಗಿ ಮನವಿ ಸಲ್ಲಿಸುತ್ತೇವೆ ಎಂದರು. ಸರ್ಕಾರ ಗುತ್ತಿಗೆದಾರರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದು ಜೆಜೆಎಂ ಯೋಜನೆ ಅಡಿಯಲ್ಲಿ ಮಾಡಿದ ಕೆಲಸಕ್ಕೆ ಅನುದಾನ ಇಲ್ಲದೆ ನಿತ್ಯ ಸಂಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದೇವೆ. ಗುತ್ತಿಗೆದಾರರ ಬದುಕನ್ನು ಸರ್ವನಾಶ ಮಾಡಲು ಹೊರಟಿರುವ ಸರ್ಕಾರ ಕೂಡಲೇ ಅನುದಾನ ಒದಗಿಸಿಕೊಡಬೇಕು ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಆಗ್ರಹಿಸಿದ್ದಾರೆ. ನಿರ್ವಹಣೆಯ ಕೊರತೆಯಿಂದಾಗಿ ಕೈಗೊಂಡ ಕಾಮಗಾರಿಯಲ್ಲಿ ಪೈಪ್ಗಳು ಒಡೆದು ಹಾಕುತ್ತಾರೆ ಮತ್ತು ನಲ್ಲಿಗಳಿಗೆ ಕುರಿಗಳನ್ನು ಕಟ್ಟುತ್ತಾರೆ. ಅದಕ್ಕೂ ಸಹ ಅಧಿಕಾರಿಗಳು ಗುತ್ತಿಗೆದಾರರನ್ನೇ ಹೊಣೆ ಮಾಡುತ್ತಾರೆ. ಅನಿವಾರ್ಯವಾಗಿ ಗುತ್ತಿಗೆದಾರರೇ ಹೇಗಾದರೂ ಮಾಡಿ ಪೂರ್ಣಗೊಳಿಸಬೇಕಿದೆ ಎಂದರು. 10% ರಿಸರ್ವ್ ಮಾಡಿದ ಅಮೌಂಟನ್ನು ಬಿಡುಗಡೆ ಮಾಡಬೇಕು. ಕೆಲವು ಉಳಿತಕ್ಕಂಥ ಎಂಡೋರ್ ತಗೋರಿ ಫೈನಲ್ ಬಿಲ್ ಮಾಡಬೇಕಂತೇಳಿ ಎಲ್ಲ ಸಂಬಂಧಪಟ್ಟ ಆರ್ಥಿಕ ಕಮಿಷನರ್ ಕೂಡ ಕೊಟ್ಟು ಬಂದಿದ್ವಿ. ದಯವಿಟ್ಟು ಇದಕ್ಕೂ ಎಲ್ಲ ನಮ್ಮ ತಾಲೂಕು ಸಂಘ ಇವತ್ತು ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಸಂಘಟನೆಗಳನ್ನು ಆರೋಪಕ್ಕೆ ಗುರಿ ಆಗಬಾರ್ದು. ಅದಕ್ಕೆ ಯಾಕಂದರೆ ಗೊತ್ತಿಲ್ಲ ಮಾಡಿ ನಾವು ಅಮೌಂಟ್ ಹಾಕಿರ್ತೀವಿ. ಆದರೆ ಅಧಿಕಾರಿಗಳು ಡಿಸ್ಟಿಕ್ 10% ಹಿಡಿದಿರೋದನ್ನು ರಿಲೀಸ್ ಆಗ್ಬೇಕಂತ ಆದೇಶ ಆಗಿದೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ